ಆ ದೇವನ ವಿಶೇಷತೆಯನ್ನು ಪ್ರಚುರಪಡಿಸುತ್ತಾ ಲೋಕದೆಲ್ಲೆಡೆ ಸುತ್ತಾಡುವುದು ನನ್ನ ಕರ್ತವ್ಯ. ಆ ಭಗವಂತನಾದರೂ ನನಗೆ ಆ ವಿಶೇಷ ಕೆಲಸಕ್ಕಾಗಿ ನಿಯೋಜಿಸಿದ್ದಾನೆ ಅಂತ ನಾನು ಭಾವಿಸುವುದು. ಹೀಗೆ ಸುತ್ತಾಡಬೇಕು ಅಂತಲೇ ನಾನು ಭಾವಿಸಿದನಲ್ಲ. ಆದರೆ ಒಮ್ಮೆ ದಕ್ಷನ ಮಕ್ಕಳಿಗೆ ನಾನು ಸಾಯುಜ್ಯದ ಮಾರ್ಗವನ್ನು ಬೋಧಿಸಿದೆ. ಆ ಕಾರಣಕ್ಕಾಗಿ ಕ್ರುದ್ಧನಾದ ದಕ್ಷ ನನಗೆ ಶಾಪ ಕೊಟ್ಟದ್ದು, ನಿಂತಲ್ಲಿ ನಿಲ್ಲುವುದು ಬೇಡ, ನೀನು ಲೋಕ ಸಂಚಾರಿಯಾಗು ಅಂತ. ಕೆಟ್ಟವರಿಗೆ ವರ ಬಂದರೂ ಅದು ಬೇರೆಯವರಿಗೆ ತೊಂದರೆಯಾಗುತ್ತದೆ, ಕಷ್ಟ ಉಂಟಾಗುತ್ತದೆ. ಆದರೆ ಒಳ್ಳೆಯವರಿಗೆ ಶಾಪ ಬಂದರೂ ಅದನ್ನು ವರವನ್ನಾಗಿ ಪರಿವರ್ತಿಸಿಕೊಳ್ಳಬಹುದಾಗುತ್ತದೆ. ನಾನು ಹಾಗೆ ಆ ದಕ್ಷನ ಶಾಪವನ್ನು ನನಗೆ ವರವಾಗುವಂತೆ ಮಾಡಿಕೊಂಡವನು. ಒಂದೇ ಕಡೆಯಲ್ಲಿ ಕುಳಿತು ಭಗವಂತನ ಬಂದವರಿಗೆ ನಾನು ಹೇಳಬಹುದು, ಆದರೆ ಈ ಲೋಕ ಸಂಚಾರಿಯಾಗಿ ಹೋಗುವ ಕೆಲಸದಿಂದ ನನಗೆ ಆದಷ್ಟು ಹೆಚ್ಚಿನ ಜನರನ್ನು ಸಂಪರ್ಕ ಮಾಡುವುದಕ್ಕೆ ಆಗ್ತದೆ. ಆದ ಕಾರಣ ಆ ವರ ನನಗೆ ಶಾಪ ನನಗೆ ವರವಾಗಿ ಪರಿಣಮಿಸಿದೆ. ಹಾಗೆ ನನ್ನ ಸ್ವಾಮಿಗೂ ಕೂಡ ಹಾಗೆ ಭೃಗು ಶಾಪ ಬಂದಿತ್ತಲ್ಲ, 10 ಅವತಾರಗಳನ್ನು ಎತ್ತಿ ಭೂಮಿಯಲ್ಲಿ ಬಾಳು ನೀನು ಅಂತ. ಆದರೆ ಆ ಭಗವಂತ ಅದನ್ನು ಲೋಕ ಶಿಕ್ಷಣಕ್ಕಾಗಿ, ದುಷ್ಟರ ಶಿಕ್ಷೆಗಾಗಿ, ಶಿಷ್ಟರ ರಕ್ಷೆಗಾಗಿ ಅದನ್ನು ಉಪಯೋಗಿಸಿದ. ಅವನೇ ನನಗೆ ಮಾದರಿ ಈ ಶಾಪವನ್ನು ವರವಾಗಿಸುವುದಕ್ಕೆ. ಈ ಲೋಕ ತ್ರಿಗುಣ ಸಂಪನ್ನವಾದದ್ದು, ಸತ್ವ ಗುಣ, ಸತ್ವ ರಜ ತಮ. ಒಮ್ಮೊಮ್ಮೆ ಒಂದೊಂದು ಗುಣಗಳು ಉದ್ದೀಪನಗೊಳ್ಳುತ್ತವೆ. ಆ ರಜವನ್ನು ನಿಗ್ರಹಿಸಬೇಕು, ತಮವನ್ನು ನಿಗ್ರಹಿಸಬೇಕು, ಆ ಸತ್ವವನ್ನು ಇಲ್ಲಿ ಪ್ರತಿಷ್ಠಾಪಿಸಬೇಕು. ಅಂತಹ ಕಾರ್ಯದಲ್ಲಿ ಭಗವಂತ ಆಗಾಗ ಹಲವಾರು ನಾಟಕಗಳನ್ನು ಮಾಡುತ್ತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಆ ನಾಟಕದ ಒಂದು ಪಾತ್ರವನ್ನು ನನಗೂ ಕೊಡುತ್ತಾನೆ, ತಾನೂ ಪಾತ್ರಧಾರಿಯಾಗುತ್ತಾನೆ, ನನ್ನನ್ನು ಆ ಒಂದು ಪಾತ್ರದಲ್ಲಿ ಜೋಡಿಸಿಕೊಳ್ತಾನೆ. ಅದುವೇ ನನ್ನ ಭಾಗ್ಯ. ಭಗವಂತನ ಸಾನ್ನಿಧ್ಯ ಸಿಕ್ಕುವುದಕ್ಕಿಂತ ದೊಡ್ಡ ಭಾಗ್ಯ ಮತ್ತೇನಿದೆ? ಹೌದು, ಭಗವಂತನ ನೆನಪು ಯಾವಾಗಲೂ ನಾನು ಮಾಡುತ್ತಾ ಇರುವವನು, ಆದರೆ ಸನಿಹದಲ್ಲಿ ಯಾವಾಗಲೂ ಹೋಗುವುದಕ್ಕಾಗುವುದಿಲ್ಲ. ಆದರೆ ಇಂದು ಯಾಕೋ ಆ ಭೂಮಿಯ ಕಡೆಯಿಂದ ಒಂದು ಕಾಂತ ಶಕ್ತಿ ಈ ಕಡೆಗೆ ಪ್ರವಹಿಸ್ತಾ ಇದೆ. ಆ ಲಹರಿಯನ್ನು ನಾನು ಅನುಭವಿಸಬಲ್ಲೆ. ಆದ ಕಾರಣ ಇದು ಬೇರಾರೂ ಅಲ್ಲ, ನನ್ನ ಭಗವಂತನೇ ನನ್ನನ್ನು ನೆನಪು ಮಾಡಿದ್ದು. ಯಾವುದೋ ಹೊಸ ನಾಟಕದ ತಯಾರಿಯಲ್ಲಿ ಇರುವ ಹಾಗೆ ಕಾಣುತ್ತದೆ. ಹಾಗಾದ್ರೆ ಈಗ ಪುರುಷೋತ್ತಮ ಸರ್ವಶಕ್ತ ಎಲ್ಲಿದ್ದಾನೆ ಅಂತ ನೋಡಿದ್ರೆ ದ್ವಾರಕಾಧಿಪತಿಯಾಗಿ ದ್ವಾರಕೆಯಲ್ಲಿದ್ದಾನೆ. ಆ ಕಡೆಗೆ ನನ್ನ ಮಹತಿಯ ಶ್ರುತಿಯೊಂದಿಗೆ ಆ ಕಡೆ ಸಾಗಿಸ್ತೇನೆ, ಆ ಕಡೆಗೆ ಕಿತ್ತಡಿಯ ಪರಿವ್ರಾಜಕರು ಭಗವಂತ ನಮಸ್ಕರಿಸಿಕೊಂಡಿದ್ದೇನೆ. ನಾರದರೆ ಹೀಗೆ ಬನ್ನಿ, ಹೀಗೆ ಬನ್ನಿ. ಉತ್ತಮದ ಪೀಠ ನಿಮಗಾಗಿ ಸಿದ್ಧವಾಗಿದೆ. ನೆಲೆ ಇಲ್ಲದವರು ನೀವು ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಇಲ್ಲಿ ನಿಮಗೊಂದು ನೆಲೆ ಶಾಶ್ವತವಾಗಿ ಸಿದ್ಧವಾಗಿದೆ. ಯಾವತ್ತೂ ನಿಮಗಾಗಿಯೇ ಇರುವ ಪೀಠ ಅದು. ಹಾಗಾಗಿ ನಿಮ್ಮನ್ನು ಆ ಪೀಠದಲ್ಲಿ ಕುಳ್ಳಿರಿಸಿ ಅರ್ಘ್ಯ ಪಾದ್ಯಾದಿಗಳನ್ನು ನಿಮಗೆ ನೀಡಿ ಸಕಲ ಉಪಚಾರಗಳನ್ನು ನೀಡಿದ್ದೇನೆ. ಯಾವತ್ತೂ ಸಂಚಾರ ಮಾಡ್ತಾ ಇರುವವರು ನೀವು. ಭಗವಂತನನ್ನು ಹೃದಯದಲ್ಲಿ ಹಂಸ ಸ್ವರೂಪನಾಗಿ ಇರಿಸಿ ಅಲ್ಲಿ ಪ್ರತಿಷ್ಠಾಪಿಸಿ ನೀವು ಪೂಜಿಸುವವರು. ಹೌದು ಸ್ವಾಮಿ. ನನ್ನ ಹೃದಯದಲ್ಲಿ ಏನಿದೆ ಅಂತ ಹೇಳುವುದು ನಿಮ್ಮಷ್ಟು ಸರಿಯಾಗಿ ತಿಳಿದವರು ಬೇರೆ ಯಾರೂ ಇಲ್ಲ. ಹಾಗಾಗಿ ನಿಮ್ಮ ಆಗಮನ ನನಗೆ ಬಹಳಷ್ಟು ಸಂತೋಷ ನೀಡಿದೆ. ಆಗಲಿ, ನಿನ್ನ ಉಪಚಾರದಿಂದ ಸಂತುಷ್ಟನಾಗಿದ್ದೇನೆ. ಹೌದು. ಕಿತ್ತಡಿಯ ಕುಲತಿಲಕರು ಅಂತ ನಿಮ್ಮನ್ನು ಯಾಕೆ ಕರೆಯುವುದು? ನೀವು ನಿಂತಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳುವ ಕಾರಣಕ್ಕೆ ಲೋಕ ಸಂಚಾರವನ್ನು ಮಾಡುತ್ತಾ ಎಲ್ಲಿ